ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಕ್ಲಾಸ್ನಲ್ಲಿ ಬಿಕಾಮ್ ಫಸ್ಟ್ ಸೆಮಿಸ್ಟರ್ ಯಾರೆಲ್ಲ ವಿದ್ಯಾರ್ಥಿಗಳು ಇವಾಗ SCPನಲ್ಲಿ ಸ್ಟಡಿ ಮಾಡ್ತಾ ಇದ್ದಾರಲ್ಲ, ಸೊ ಅವರಿಗೆ ಇದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಇಲ್ಲಿ ಕ್ವಶನ್ ನೋಡ್ಬೋದು. ನೀವು ಕ್ವಶನ್ ನಂಬರ್ 4 ಅಂತಿದೆ. ಸೊ ಈ ಕ್ವಶನ್ ಫಾರ್ಮ್ ಅಕೌಂಟಿಂಗ್ ಮೇಲೆ ಇದೆ. ಓಕೆ, ಸೊ ನಾನು ಈಗಾಗಲೇ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ 2023 ಇಯರ್ದ, 2024 ಇಯರ್ದ, ನೆಕ್ಸ್ಟ್ ಅದೇ ರೀತಿ ಇದು SCP ಕ್ವಶನ್ ಪೇಪರ್ 2024-25 ಇಯರ್. ಓಕೆ, 24-25 ಇಯರ್ ಅಂತೇಳಿ ಪ್ರೀವಿಯಸ್ ಇಯರಲ್ಲಿ ಕೇಳಿರುವಂಥ ಕ್ವಶನ್ ಪೇಪರ್ದಲ್ಲಿ ಇರುವಂಥ ಇದು ಒಂದು ಪ್ರಾಬ್ಲಮ್. ಓಕೆ, ಸೊ ಈಗಾಗಲೇ ನಾನು ಕೆಲವೊಂದಷ್ಟು ಕ್ಲಾಸ್ಗಳನ್ನು ಕೂಡ ಮಾಡಿದ್ದೇನೆ. ಸ್ಪೆಷಲಾಗಿ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡ್ತಾ ಇದ್ದೇನೆ. ಓಕೆ, ನೀವೆಲ್ಲ ನೋಡ್ಬೋದು ಈ ಒಂದು ಯೂಟ್ಯೂಬ್ ಚಾನಲ್ದಲ್ಲಿ ಪ್ಲೇಲಿಸ್ಟ್ಗೆ ಹೋಗ್ರಿ, ವಿಸಿಟ್ ಆಗಿರಿ. ಸೊ ಅಲ್ಲೆಲ್ಲ ಕ್ವಶನ್ ಪೇಪರ್ ಎಲ್ಲ ಸಾಲ್ವ್ ಮಾಡಿದ್ದು ಕ್ಲಾಸ್ಗಳು ಇದ್ದಾವೆ, ನೀವು ನೋಡ್ಬೋದು. ಓಕೆ, ಸೊ ಇದು ಒಂದು ಕ್ಲಾಸ್ ಕೂಡ ಅಲ್ಲಿ ಅವೈಲೇಬಲ್ ಇರುತ್ತೆ. ನೋಡೋಣ ಕ್ವಶನ್ ಏನಿದೆ ಅಂತೇಳಿ. ಈ ಕ್ವಶನ್ ಪಾಯ್ ಮಾಡಿಸಿ ಕೇಳಿದ್ದಾರೆ. ಓಕೆ, ಪ್ರಿಪೇರ್ ಕ್ಯಾಟಲ್ ಅಕೌಂಟ್ ಇನ್ ದ ಬುಕ್ಸ್ ಆಫ್ ಮಿಸ್ಟರ್ ರವಿ ಫ್ರಾಮ್ ದ ಫಾಲೋವಿಂಗ್ ಇನ್ಫಾರ್ಮೇಷನ್ ಅಂತ ಹೇಳ್ತಾರೆ. ಸೊ ಏನೆಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ನಾವು ಏನು ಪಾಯಿಂಟ್ ಔಟ್ ಮಾಡಬೇಕು, ಸೊ ನೋಡೋಣ. ಸೊ ಇಲ್ಲಿ ಏನು ಹೇಳಿದ್ದಾರೆ, ಕ್ಯಾಟಲ್ ಅಕೌಂಟ್ ಪ್ರಿಪೇರ್ ಮಾಡಿರಿ ಅಂತ ಹೇಳ್ತಾರೆ. ಓಕೆ, ಯು ಹ್ಯಾವ್ ಟು ಪ್ರಿಪೇರ್ ಕ್ಯಾಟಲ್ ಅಕೌಂಟ್ ಅಂತ ಹೇಳಿದ್ದಾರೆ. ಓಕೆ, ಸೊ ಇಲ್ಲಿ ಪರ್ಟಿಕ್ಯುಲರ್ಸ್ ಅಂತ ಕೊಟ್ಟಿದ್ದಾರೆ, NOS ಅಂತ ಕೊಟ್ಟಿದ್ದಾರೆ, ನೆಕ್ಸ್ಟ್ ರುಪೀಸ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ನೀವು ಪರ್ಟಿಕ್ಯುಲರ್ಸ್ ಆಗಿ ನೋಡ್ಬೋದು. ಓಪನಿಂಗ್ ಸ್ಟಾಕ್ ಆಫ್ ಕ್ಯಾಟಲ್ ಅಂತ ಹೇಳಿ ಕೊಟ್ಟಿದ್ದಾರೆ. NOSದಾಗ 10 ಅಂತ ಕೊಟ್ಟಿದ್ದಾರೆ, ಅಮೌಂಟ್ ಕೊಟ್ಟಿದ್ದಾರೆ 30,000 ಅಮೌಂಟ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ನೋಡ್ರಿ, ಓಪನಿಂಗ್ ಸ್ಟಾಕ್ ಆಫ್ ಕ್ಯಾಟಲ್ ಫುಡ್ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ನಾನು ನಿಮ್ಗೆ ಡಿಸ್ಕಸ್ ಮಾಡಿ ಹೇಳ್ತೀನಿ ಯಾವ ಥರ ಇದನ್ನ ಪ್ರಾಬ್ಲಮ್ದಲ್ಲಿ ಯಾವೆಲ್ಲ ಇನ್ಫಾರ್ಮೇಷನ್ ಡೆಬಿಟ್ ಸೈಡ್ ತೆಗೆದುಕೊಳ್ಬೇಕು, ಯಾವೆಲ್ಲ ಇನ್ಫಾರ್ಮೇಷನ್ ಕ್ರೆಡಿಟ್ ಸೈಡ್ ತೆಗೆದುಕೊಳ್ಬೇಕಂತೇಳಿ ಭಾಳಷ್ಟು ಡೀಟೇಲ್ ಆಗಿ ನಿಮ್ಗೆ ಈಸಿಲಿ ಅಂಡರ್ಸ್ಟ್ಯಾಂಡ್ ಮಾಡ್ಸೋಕ್ಕೆ ನಾನು ಪ್ರಯತ್ನ ಮಾಡಿದ್ದೀನಿ. ಓಕೆ, ಸೊ ಇಲ್ಲಿ ಫುಡ್ ನೋಡ್ಬೋದು 10,000 ಅಂತಿದೆ. ಓಕೆ, ನೆಕ್ಸ್ಟ್ ನೋಡ್ರಿ, ಕ್ಲೋಸಿಂಗ್ ಸ್ಟಾಕ್ ಆಫ್ ಕೆಟಲ್ ಎಷ್ಟಿದೆ, NOSದಾಗ 12 ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಒನ್ 42 ಅಂತ ಇದೆ. ಓಕೆ, 42,000 ಅಮೌಂಟ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ನೋಡ್ರಿ, ಕ್ಲೋಸಿಂಗ್ ಸ್ಟಾಕ್ ಆಫ್ ಕೆಟಲ್ ಅಂತಿದೆ. ನೆಕ್ಸ್ಟ್ ಅಮೌಂಟ್ ರೀ 15,000 ಇದೆ. ನೆಕ್ಸ್ಟ್ ನೋಡ್ರಿ, ಪರ್ಚೇಸ್ ಆಫ್ ಕೆಟಲ್ ರೀ. ಸೊ ಇಲ್ಲಿ NOS 18 ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಅಮೌಂಟ್ 42,000 ಅಂತ ಹೇಳಿ ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ಒಂದು ನೋಡೋಣ, ಪರ್ಚೇಸಸ್ ಆಫ್ ಕೆಟಲ್ ಫುಡ್ ಅಂತ ಹೇಳ್ತಾರೆ. ಸೊ NOSದಾಗ ಏನು ಕೊಟ್ಟಿಲ್ಲ, ಅಮೌಂಟ್ ಕಾಲಮ್ದಲ್ಲಿ 26,000 ಕೊಟ್ಟಿದ್ದಾರೆ. ನೆಕ್ಸ್ಟ್ ನೋಡ್ರಿ, ಸೇಲ್ ಆಫ್ ಕೆಟಲ್ ಅಂತ ಹೇಳ್ತಾರೆ. ಸೊ NOSದಲ್ಲಿ 15 ಕೊಟ್ಟಿದ್ದಾರೆ. ನೆಕ್ಸ್ಟ್ ಒನ್ನ 1 lakh rupees ಕೊಟ್ಟಿದ್ದಾರೆ. ನೆಕ್ಸ್ಟ್ ನೋಡ್ರಿ, ಸೇಲ್ ಆಫ್ ಸಾಲ್ಟೆಡ್ ಕೆಟಲ್ ಅಂತ ಹೇಳ್ತಾರೆ. ಇಲ್ಲಿ NOSದಾಗ 4 ಕೊಟ್ಟಿದ್ದಾರೆ, ಇಲ್ಲಿ 18,000 ಕೊಟ್ಟಿದ್ದಾರೆ ಅಮೌಂಟ್ದಲ್ಲಿ. ನೆಕ್ಸ್ಟ್ ಒನ್ನ ಸೇಲ್ ಆಫ್ ಕಾರ್ ಗ್ಯಾಸಸ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಇಲ್ಲಿ 5 ಕೊಟ್ಟಿದ್ದಾರೆ NOSದಾಗ. ಸೊ ಇಲ್ಲಿ 25,000 ಅಮೌಂಟನ್ನು ಕೊಟ್ಟುಬಿಟ್ಟಿದ್ದಾರೆ. ಓಕೆ, ಸೊ ನೀವು ಜಸ್ಟ್ ಈಗ ಹೆಂಗೆ ಅಮೌಂಟ್ ಕಾಲಮ ಇದು NOS ಕಾಲಮ್ ಒಂದು ಎಕ್ಸ್ಟ್ರಾ ಮಾಡಬೇಕು ಅಮೌಂಟ್ ಕಾಲಮ್. ಓಕೆ, ಸೊ ಕೆಟಲ್ ಅಕೌಂಟ್ ಹಾಕ್ರಿ, ಡೆಬಿಟ್ ಸೈಡ ಕ್ರೆಡಿಟ್ ಸೈಡ ಯೂಶ್ವಲಿ ನಿಮಗೆಲ್ಲ ಗೊತ್ತಿದೆ ಇದೆ. ಓಕೆ, ಸೊ ಇಲ್ಲಿ ಏನು ಮಾಡೋಣ, ಸೊಲ್ಯೂಷನ್ ಅಂತ ಹಾಕ್ರಿ. ಓಕೆ, ಸೊಲ್ಯೂಷನ್ ಅಂತ ಹಾಕ್ರಿ. ಸೊ ಇವಾಗ ಒಂದು ಏನು ಅರ್ಥ ಮಾಡ್ಕೋಬೇಕಂದ್ರೆ, ಇಲ್ಲಿ ಓಪನಿಂಗ್ ಸ್ಟಾಕ್ ಆಫ್ ಕೆಟಲ್ ಬೇರೆ ರೀ, ಕೆಟಲ್ ಫುಡ್ ಬೇರೆ, ಇಷ್ಟ ಮಾಡಿಬಿಡ್ರಿ. ಓಕೆ, ಕೆಟಲ್ ಫುಡ್ ಅನ್ನೋದ ಸಪ್ರೇಟ್ ಮಾಡಿರಿ, ಕೆಟಲ್ ಅನ್ನೋದ ಸಪ್ರೇಟ್ ಮಾಡಿರಿ. ಓಕೆ, ಸೊ ಇವಾಗ ಡೈರೆಕ್ಟಾಗಿ ಇನ್ಫಾರ್ಮೇಷನನ್ನು ತೆಗೆದುಕೊಳ್ಳೋಣ. ಓಕೆ, ಸೊ ಇಲ್ಲಿ ನೀವು ನೋಡ್ಬೋದು. ಫಸ್ಟ್ ಏನು ಮಾಡ್ರಿ, ಇನ್ನು ಕೆಟಲ್ ಅಕೌಂಟ್ ಅಂತೇಳಿ ಮೆನ್ಷನ್ ಮಾಡಬೇಕು. ಡೆಬಿಟ್ ಸೈಡ ಕ್ರೆಡಿಟ್ ಸೈಡ್ ಅಂತ ಹಾಕ್ರಿ. ಸೊ ಯಾವಾಗಲೂ ಓಪನಿಂಗ್ ಸ್ಟಾಕ್ ಆಗಿರ್ಬೋದು, ಪರ್ಚೇಸಸ್ ಆಗಿರ್ಬೋದು, ಎಕ್ಸ್ಪೆನ್ಸಸ್ ಆಗಿರ್ಬೋದು, ಸೊ ಇವನ್ನೆಲ್ಲ ಡೆಬಿಟ್ ಸೈಡ್ ತೆಗೆದುಕೊಳ್ಬೇಕು. ಓಕೆ, ಕ್ಲೋಸಿಂಗ್ ಸ್ಟಾಕ್ ಆಗಿರ್ಬೋದು, ನೆಕ್ಸ್ಟ್ ಸೇಲ್ಸ್ ಆಗಿರ್ಬೋದು, ಸಾಲ್ಟರ್ ಎಕ್ಸ್ಪೆನ್ಸಸ್ ಆಗಿರ್ಬೋದು, ಸಾಲ್ಟರ್ ಆಗಿರ್ಬೋದು, ಕಾರ್ ಗ್ಯಾಸಸ್ ಆಗಿರ್ಬೋದು, ನೆಕ್ಸ್ಟ್ ಅವನ್ನ ಕ್ಲೋಸಿಂಗ್ ಸ್ಟಾಕ್ ಆಗಿರ್ಬೋದು. ಸೊ ಇವನ್ನೆಲ್ಲ ಕ್ರೆಡಿಟ್ ಸೈಡ್ ತೆಗೆದುಕೊಳ್ಬೇಕು. ಇಷ್ಟೇ ಡಿಫ್ರೆಂಟ್ ಇದೆ. ಸೊ ಈಗ ಓಪನಿಂಗ್ ಸ್ಟಾಕ್ ಆಫ್ ಕೆಟಲ್ ಅಂತ ಕೊಟ್ಟಿದ್ದಾರೆ. ಸೊ ನೀವು ಕಾಲಮ್ ಮಾಡಿರಿ, ಪರ್ಟಿಕ್ಯುಲರ್ಸ NOS ಅಮೌಂಟ್ ಅಂತೇಳಿ ಮಾಡಿರಿ, ಪರ್ಟಿಕ್ಯುಲರ್ಸ NOS ಅಮೌಂಟ್ ಅಂತೇಳಿ ಈ ಥರ ಕಾಲಮ್ ಮಾಡಿರಿ. ಸೊ ಈಗ ಓಪನಿಂಗ್ ಸ್ಟಾಕ್ ಆಫ್ ಕೆಟಲ್ ಅಂತೇಳಿ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಾರಿ ಕೆಟಲ್ ರೀ, ಓಪನಿಂಗ್ ಸ್ಟಾಕ್ ಆಫ್ ಕೆಟಲ್ NOS ಎಷ್ಟಿದೆ, 10 ಇದೆ. ಅಮೌಂಟ್ ಎಷ್ಟಿದೆ ರೀ, 30,000 ಇದೆ. ಏನು ಅಡ್ಜಸ್ಟ್ಮೆಂಟ್ ಮಾಡಬೇಡ್ರಿ, ಡೈರೆಕ್ಟ್ ಸೇಮ್ ಆ್ಯಸ್ ಇಟ್ ಈಸ್ ಅಮೌಂಟನ್ನು ಮೆನ್ಷನ್ ಮಾಡಬೇಕು. ಇಲ್ಲಿ ಡೆಬಿಟ್ ಸೈಡ್ದಾಗ ಮೆನ್ಷನ್ ಮಾಡಿರಿ ಟು ಓಪನಿಂಗ್ ಸ್ಟಾಕ್ ಅಂತೇಳಿ ಇಲ್ಲಿ. ಸೊ ಓಪನಿಂಗ್ ಸ್ಟಾಕ್ದಾಗ 1-2 ಕ್ಯಾಟಗರಿ ಮಾಡ್ಬೇಕು ನೀವು ಇಲ್ಲಿ. ಸೊ ಓಪನಿಂಗ್ ಸ್ಟಾಕ್ದಾಗ ಫಸ್ಟ್ ಏನು ತೋರಿ ಇಲ್ಲಿ ಕೊಟ್ಟಾರಲ್ರಿ, ಓಪನಿಂಗ್ ಸ್ಟಾಕ್ ಆಫ್ ಕೆಟಲ್ ಅಂತ ಹೇಳ್ತಾರೆ. ಓಕೆ, ಓಪನಿಂಗ್ ಸ್ಟಾಕ್ ಆಫ್ ಕೆಟಲ್ NOS 10, ನೆಕ್ಸ್ಟ್ ರುಪೀಸಾಗ ಅಂದರೆ ಅಮೌಂಟ್ ಎಷ್ಟು ಕೊಟ್ಟಿದ್ದಾರೆ, 30 ಕೊಟ್ಟಿದ್ದಾರೆ. ಸೊ ಏನು ಮಾಡಿರಿ, ಕೆಟಲ್ ಅಂತೇಳಿ ತೆಗೆದುಕೊಳ್ರಿ. ಇಲ್ಲಿ 10 ಅಂತ ಹಾಕ್ರಿ, NOSದಾಗ ಅಮೌಂಟ್ ಎಷ್ಟು ರೀ, 30,000 ಅಂತೇಳಿ ಮೆನ್ಷನ್ ಮಾಡಬೇಕು. ಓಕೆ, ಸೊ ಇದಾದ ನಂತರ ನೋಡ್ರಿ, ಓಪನಿಂಗ್ ಸ್ಟಾಕ್ ಆಫ್ ಕೆಟಲ್ ಫುಡ್ ಅಂತ ಕೊಟ್ಟಿದ್ದಾರೆ. ಸೇಮ್ ಇದು ಓಪನಿಂಗ್ ಸ್ಟಾಕ್ ಐತಿಲ್ಲ ರೀ, ಸೇಮ್ ಇದನ್ನು ಏನು ಮಾಡಿರಿ, ಓಪನಿಂಗ್ ಸ್ಟಾಕ್ದಾಗ ಇದು ಮೆನ್ಷನ್ ಮಾಡಿರಿ ಕೆಟಲ್ ಫುಡ್. ಬಟ್ ಅಮೌಂಟನ್ನು ಡೈರೆಕ್ಟಾಗಿ ತೆಗೆದುಕೊಳ್ಬೇಕು 10,000. ಯಾಕಂದರೆ
ಇಲ್ಲಿ ಎನ್ ಒ ಎಸ್ ಇದೆಯಲ್ಲ, ಸೊ ಇಲ್ಲಿ ಅಮೌಂಟ್ ಅನ್ನೋದು ಇಲ್ಲ. ಓಕೆ, ಸೊ ಎನ್ ಒ ಎಸ್ದಾಗ ಕೊಟ್ಟಿಲ್ಲ ಅವರು. ಓಕೆ, ಇದು ನಮ್ಗೆ ಎನ್ ಒ ಎಸ್ ಅಂದರೆ ಇವಾಗ ಕ್ಲೇವ್ಸ್ ಬಾರ್ನ, ಕ್ಲೇವ್ಸ್ ಡೈಡ, ಸೊ ಆ ಅಡ್ಜಸ್ಟ್ಮೆಂಟ್ದಲ್ಲಿ ಸೊ ಇದೆಲ್ಲ ಯೂಸ್ ಆಗುತ್ತೆ. ಸೊ ಇಲ್ಲೇನಿಲ್ಲರಿ, ಇದು ಬಿಟ್ಬಿಡ್ರಿ. ನೆಕ್ಸ್ಟ್ ಒಂದು ನೋಡ್ರಿ, ಇನ್ನು ಕ್ಲೋಸಿಂಗ್ ಸ್ಟಾಕ್ ಆಫ್ ಕೆಟಲ್ ಅಂತ ಕೊಟ್ಟಿದ್ದಾರೆ. ಸೇಮ್ ಹೆಂಗೆ ಓಪನಿಂಗ್ ಸ್ಟಾಕ್ ಮಾಡಿರಲ್ಲ ಹಂಗೆ ಕ್ಲೋಸಿಂಗ್ ಸ್ಟಾಕ್ ಮಾಡ್ಬೇಕ್ರಿ. ಕ್ಲೋಸಿಂಗ್ ಸ್ಟಾಕ್ ಎಷ್ಟು ಐತ್ರಿ ಎನ್ ಒ ಎಸ್ದಾಗ 12 ಇದೆ. ಅಮೌಂಟ್ ಎಷ್ಟಿದೆ ನೋಡ್ರಿ, 42,000 ಇದೆ. ಓಕೆ, ಸೊ ಇದನ್ನು ಕ್ರೆಡಿಟ್ ಸೈಡ್ ಲಾಸ್ಟಿಗೆ ಮೆನ್ಷನ್ ಮಾಡಬೇಕು. ಯಾವಾಗಲೂ ಕ್ಲೋಸಿಂಗ್ ಸ್ಟಾಕ್ ಅನ್ನೋದು ಲಾಸ್ಟಿಗೆ ಮೆನ್ಷನ್ ಮಾಡಬೇಕು. ಬಾಯ್ ಕ್ಲೋಸಿಂಗ್ ಸ್ಟಾಕ್ ಅಂತೇಳಿ ಕೆಟಲ್ ಎಷ್ಟು ಮೆನ್ಷನ್ ಮಾಡ್ತೀರಾ, ಎನ್ ಒ ಎಸ್ ಅಂತೇಳಿ. ಸೊ ಇಲ್ಲಿ 12 ರೀ, ಅಮೌಂಟ 42,000 ಮೆನ್ಷನ್ ಮಾಡಬೇಕು. ಓಕೆ, ಇಲ್ಲಿದೆ ನೋಡ್ರಿ, ಡೈರೆಕ್ಟ್ ಏನು ಮಾಡ್ತಾ ಇದ್ದಿಲ್ಲ, ಜಸ್ಟ್ ಅಡ್ಜಸ್ಟ್ಮೆಂಟ್ ಏನು ಏನೂ ಮಾಡಿಲ್ಲ ನಾನೀಗ. ಜಸ್ಟ್ ಇಲ್ಲಿ ಏನು ಅಮೌಂಟ್ ಇದೆಯಲ್ಲ, ಸೊ ಅದನ್ನೇ ಅಮೌಂಟನ್ನು ಇಲ್ಲಿ ಮೆನ್ಷನ್ ಮಾಡ್ತಾ ಇದ್ದೇನೆ. ಓಕೆ, ಸೊ ನೆಕ್ಸ್ಟ್ ನೋಡಿರಿ, ಇನ್ನು ಕ್ಲೋಸಿಂಗ್ ಸ್ಟಾಕ್ ಆಫ್ ಕೆಟಲ್ ಫುಡ್ ಅದು ಕೊಟ್ಟಿದ್ದಾರೆ. ಈಗ ಆಲ್ರೆಡಿ ಕ್ಲೋಸಿಂಗ್ ಸ್ಟಾಕ್ ಆಫ್ ಕೆಟಲ್ ತೆಗೆದುಕೊಂಡಿದ್ದಾರೆ. ಕ್ಲೋಸಿಂಗ್ ಸ್ಟಾಕ್ ಆಫ್ ಕೆಟಲ್ ಫುಡ್ ಅಂದರೆ ಅಲ್ಲೇ ನೀವು ಮೆನ್ಷನ್ ಮಾಡಬೇಕು. ಎಷ್ಟಿದೆ ರೀ, 15,000 ಇದೆ. ಸೊ ಇದಕ್ಕೆ ಎನ್ ಒ ಎಸ್ ಯಾವುದೂ ಇಲ್ಲ. ಓಕೆ, ಸೊ ಯು ಹ್ಯಾವ್ ಟು ಮೆನ್ಷನ್ ಕೆಟಲ್ ಫುಡ್ ಅಂತೇಳಿ ಇಲ್ಲೇ ಮೆನ್ಷನ್ ಮಾಡಿರಿ, 15,000 ಅಂತಿದೆ. ಓಕೆ, ಸೊ ಇದಾದ ನಂತರ ನೆಕ್ಸ್ಟ್ ಪ್ರಾಬ್ಲಮ್ದಾಗ 1 by 1 ಲೈನ್ ಬರೀ. ಸೊ ಈಗ ನಾವು ಓಪನಿಂಗ್ ಸ್ಟಾಕ್ ನೋಡಿದೆವು ರೀ, ಕ್ಲೋಸಿಂಗ್ ಸ್ಟಾಕ್ ಆಯ್ತು ರೀ. ಸೊ ಇವಾಗ ಪರ್ಚೇಸ್ ಆಫ್ ಕೆಟಲ್ ಅಂತ ಇದೆ. ಓಕೆ, ಎಷ್ಟಿದೆ ರೀ ಎನ್ ಒ ಎಸ್ದಾಗ 18 ಅಂತ ಕೊಟ್ಟಿದ್ದಾರೆ. ಸೇಮ್ ಡೈರೆಕ್ಟ್ ಮೆನ್ಷನ್ ಮಾಡಿರಿ ಟು ಪರ್ಚೇಸ್ ಅಂತೇಳಿ. ಸೊ ಇಲ್ಲಿ 42,000 ಅಂತಿದೆ. ಓಕೆ, ಸೊ ಈಗ ಏನು ಮಾಡಬೇಕು, ಟು ಪರ್ಚೇಸಸ್ ಅಂತ ಮೆನ್ಷನ್ ಮಾಡಿ, ಕೆಟಲ್ ಅಂತ ಮೆನ್ಷನ್ ಮಾಡಿರಿ. ಎನ್ ಒ ಎಸ್ದಾಗ ಎಷ್ಟು ಕೊಟ್ಟಿದ್ದಾರೆ, 18 ಕೊಟ್ಟಿದ್ದಾರೆ. ಸೊ ಅಮೌಂಟ್ ಎಷ್ಟಿದೆ, 42,000 ಅಮೌಂಟ್ ಇದೆ. ಓಕೆ, ಸೊ ನೆಕ್ಸ್ಟ್ ನೋಡಿರಿ, ಪರ್ಚೇಸಸ್ ಆಫ್ ಕೆಟಲ್ ಫುಡ್ ಅಂತ ಹೇಳ್ತಾರೆ. ಸೊ ಇಲ್ಲಿ ಎನ್ ಒ ಎಸ್ ಕೊಟ್ಟಿಲ್ಲ ರೀ, ಅಮೌಂಟ್ ಎಷ್ಟು ಕೊಟ್ಟಿದ್ದಾರೆ, 26,000 ಕೊಟ್ಟಿದ್ದಾರೆ. ಸೊ ಯು ಹ್ಯಾವ್ ಟು ಮೆನ್ಷನ್ ಕೆಟಲ್ ಫುಡ್ 26,000. ಇದೆಲ್ಲ ಪರ್ಚೇಸ್ದಾಗ ಇದೆ ಐತಿಲ್ಲ ರೀ. ಸೊ ಅದಕ್ಕಾಗಿ ಇಲ್ಲೇ ನೀವು ಕ್ಯಾಟಗರಿ ಮಾಡಬೇಕು, ಪರ್ಚೇಸಸ್ದಾಗ ಮೆನ್ಷನ್ ಮಾಡಬೇಕು 26,000 ಅಂತೇಳಿ. ಓಕೆ, ಸೊ ಇದಾದ ನಂತರ ನೋಡಿರಿ, ಸೊ ಇನ್ನೇನಿದೆ ಫಾರ್ಮ್ಯಾಟ್ದಲ್ಲಿ ಪ್ರಾಬ್ಲಮ್ದಲ್ಲಿ ಸೇಲ್ ಆಫ್ ಕೆಟಲ್ ಅಂತಿದೆ. ಸೇಮ್ ಸೇಲ್ ಇತ್ತಂದ್ರೆ ಬಾಯ್ ಸೇಲ್ಸ್ ಅಂತೇಳಿ ಕ್ರೆಡಿಟ್ ಸೈಡ್ದಾಗ ಮೆನ್ಷನ್ ಮಾಡಬೇಕು. ಎನ್ ಒ ಎಸ್ದಾಗ 15 ಮೆನ್ಷನ್ ಮಾಡಿರಿ, ಅಮೌಂಟ್ದಾಗ 1 lakh rupees ಮೆನ್ಷನ್ ಮಾಡಿರಿ. ಇಲ್ಲ ಬಾಯ್ ಸೇಲ್ಸ್ ಅಂತೇಳಿ ಫಸ್ಟಿಗೆ ನೀವು ತೆಗೆದುಕೊಳ್ಬೇಕು ಈ ಐಟಮನ್ನು. ಸೊ ಇಲ್ಲಿ ಕೆಟಲ್ ಇದೆ ಅಲ್ರಿ, ಎಷ್ಟಿದೆ ರೀ, 15 ಇದೆ. ಎನ್ ಒ ಎಸ್ ಅಮೌಂಟ್ ಎಷ್ಟಿದೆ ರೀ, 1 lakh rupees ಅಂತೇಳಿ ಮೆನ್ಷನ್ ಮಾಡಬೇಕು. ಓಕೆ, ಸೊ ಇದಾದ ನಂತರ ಸೇಲ್ ಆಫ್ ಸಾಲ್ಟೆಡ್ ಕೆಟಲ್ ಅಂತಿದೆ. ಎನ್ ಒ ಎಸ್ದಾಗ 4 ಇದೆ ರೀ, ಅಮೌಂಟ್ ಕಾಲಮ್ದಾಗ ಎಷ್ಟಿದೆ, 18,000 ಇದೆ. ಸೊ ಸೇಲ್ ಆಫ್ ಸಾಲ್ಟೆಡ್ ಕೆಟಲ್ ಅಂತ ಹಾಕ್ರಿ. ಸೊ ಈಗ ಸೇಲ್ ಆಫ್ ಸಾಲ್ಟೆಡ್ ಕೆಟಲ. ಸೊ ಇದನ್ನ ಅಮೌಂಟ್ ಕೊಟ್ಟಿದ್ದಾರೆ ನೋಡಿ, ಎನ್ ಒ ಎಸ್ ಎಷ್ಟು ಕೊಟ್ಟಿದ್ದಾರೆ, 4 ಕೊಟ್ಟಿದ್ದಾರೆ, ಅಮೌಂಟ 18,000 ಅಂತಿದೆ. ಸೊ ಇದೇನು ಮಾಡಿರಿ, ಅಮೌಂಟ್ 4 ರೀ, ಎನ್ ಒ ಎಸ್ 4, ಅಮೌಂಟ 18,000 ಅಂತೇಳಿ ಮೆನ್ಷನ್ ಮಾಡಬೇಕು. ಓಕೆ, ಸೊ ಇನ್ನೊಂದು ಐತ್ರೊಳಗೆ ಒಂದು ಅಡ್ಜಸ್ಟ್ಮೆಂಟ್ ಒಂದು ನೀವು ನೋಡ್ಕೋರಿ. ಸಾಲ್ಟರ್ ಎಕ್ಸ್ಪೆನ್ಸಸ್ ಇದ್ರೂ ಲೆಸ್ ಮಾಡ್ಬೇಕ್ರೆ ಅದನ್ನೊಂದು ಪಾಯಿಂಟ್ ನೀವು ನೆನಪಿಟ್ಕೋರಿ. ಓಕೆ, ಸೊ ನೆಕ್ಸ್ಟ್ ನೋಡ್ರಿ, ಸೇಲ್ ಆಫ್ ಕಾರ್ ಕೇಸಸ್ ಅಂತಿದೆ. ಸೊ ಇಲ್ಲಿ ಎನ್ ಒ ಎಸ್ 5 ಇದೆ, ಅಮೌಂಟ್ ಎಷ್ಟಿದೆ, 25,000 ಇದೆ. ಸೊ ಡೈರೆಕ್ಟ ಕಾರ್ ಕೇಸಸ್ ಅಂತ ಮೆನ್ಷನ್ ಮಾಡಿರಿ. ಸೇಲ್ಸ್ ಅಂತ ಕೊಟ್ಟಿಲ್ಲ, ಡೈರೆಕ್ಟ್ ಒಂದೇ ನೇಮ್ ಕೊಟ್ಟರೆ ನಡೆಯುತ್ತೆ. ಇಲ್ಲಿ ಪಾಯ್ ಯಾವುದ್ರಿ ಅದ, ಸೊ ಇಲ್ಲಿ ಎನ್ ಒ ಎಸ್ 5 ಅಂತಿದೆಯಲ್ಲ, ಸೊ 5 ಅಂತ ಮೆನ್ಷನ್ ಮಾಡಿರಿ, ಅಮೌಂಟ 25,000 ಅಂತೇಳಿ ಮೆನ್ಷನ್ ಮಾಡಬೇಕು. ಇಲ್ಲಿದೆ ನೋಡಿರಿ ಅಮೌಂಟ್. ಓಕೆ, ಸೊ ಇದಾದ ನಂತರ ಯಾವ ಸೈಡ್ ಜಾಸ್ತಿ ಇದೆ ನೋಡಿರಿ. ಓಕೆ, ಸೊ ಈಗ ಈ ಸೈಡ್ ಜಾಸ್ತಿ ಇದೆ, ಕ್ರೆಡಿಟ್ ಸೈಡ. ಸೊ ಅಮೌಂಟ್ ಎಷ್ಟಿದೆ, 2 lakh rupees ಇದೆ. ನೆಕ್ಸ್ಟ್ ಇಲ್ಲಿ ಕೂಡ 2 lakh rupees ಮೆನ್ಷನ್ ಮಾಡಿರಿ. ಇನ್ನು ಇವನ್ನೆಲ್ಲ ಮೈನಸ್ ಮಾಡ್ಕೋತ ಬರ್ರಿ, 30,000, 10,000, 42,000, 26,000. ರಿಮೈನಿಂಗ್ ಅಮೌಂಟ್ ಎಷ್ಟು ಬರುತ್ತೆ, 92,000 rupees ಬರುತ್ತೆ. ಓಕೆ, ಸೊ ನೆಕ್ಸ್ಟ್ ಇನ್ನು ಎನ್ ಒ ಎಸ್ದಾಗೂ ಹಂಗೆ ಮಾಡಬೇಕು. ಸೊ ಇವನ್ನೆಲ್ಲ ಎನ್ ಒ ಎಸ್ದಾಗ ಟೋಟಲ್ ಮಾಡಿರಿ, 15, 4, ನೆಕ್ಸ್ಟ್ 5, 12 ಮಾಡಿರಿ. ಸೊ ಅಮೌಂಟ್ ಎಷ್ಟು ಬರ್ತಿದೆ, ಎನ್ ಒ ಎಸ್ 36 ಬರುತ್ತೆ. ಇದನ್ನ ಮೈನಸ್ ಮಾಡ್ಕೊತವ್ರಿ, 10, 18 ಮೈನಸ್ ಮಾಡಿರಿ. ಸೊ ಇದು 8 ಬರುತ್ತೆ. ಸೊ ಇದಕ್ಕೆ ನೆಟ್ ಪ್ರಾಫಿಟ್ ಅಂತ ಹೇಳ್ಬೋದು. ಓಕೆ, ಸೊ ನೀವು ಬುಕ್ಸ್ದಲ್ಲಿ ನೋಡ್ಬೋದು ಇನ್ನೊಂದು ಥರ ಪ್ರಾಬ್ಲಮ್ ಬರುತ್ತೆ. ಸೊ ಏನು ಅಡ್ಜಸ್ಟ್ಮೆಂಟ್ ಅಂದರೆ, ಒಂದೆರಡು ಅಡ್ಜಸ್ಟ್ಮೆಂಟ್ ನೀವು ನೋಡ್ಕೊರಿ ಇದ್ರ ಮೇಲೆ. ಸೊ ಏನಂದರೆ ಕ್ಲೇವ್ಸ್ ಬಾರ್ನ್ ಆದ್ರೆ ಯಾವ ಥರ ನಾವು ಕ್ಲೇವ್ಸ್ ಬಾರ್ನ್ ಅಂತ ಕೊಟ್ಟರೆ ಯಾವ ಥರ ಪಾಯಿಂಟ್ಔಟ್ ಮಾಡ್ಬೋದು. ನೆಕ್ಸ್ಟ್ ಕ್ಲೇವ್ಸ್ ಡೈಡ್ ಅಂತ ಹೇಳಿ ಕೊಡ್ತಾರೆ. ಸೊ ಅವಾಗ ಯಾವ ಥರ ಪಾಯಿಂಟ್ಔಟ್ ಮಾಡ್ಬೋದು. ನೆಕ್ಸ್ಟ್ ಸಾಲ್ಟೆಡ್ ಎಕ್ಸ್ಪೆನ್ಸಸ್ ಕೊಟ್ಟರೆ ಯಾವ ಥರ ಪಾಯಿಂಟ್ಔಟ್ ಮಾಡಬೇಕು. ಸೊ ಅದನ್ನೊಂದು ಸ್ವಲ್ಪ ನೀವು ಕ್ವಿಕ್ಕಾಗಿ ರಿವಿಷನ್ ಮಾಡ್ಕೊರಿ. ಸೊ ನಿಮ್ಗೆ ಹೆಲ್ಪ್ ಆಗುತ್ತೆ. ಓಕೆ, ಇದು ಪ್ರಾಬ್ಲಮ್ ಕೂಡ ಭಾಳಷ್ಟು ಇಂಟ್ರೆಸ್ಟಿಂಗ್ ಪ್ರಾಬ್ಲಮ್ ರೀ, ಮತ್ತು ಈಜಿ ಅಂದರೆ ಈಜಿ ಪ್ರಾಬ್ಲಮ್ ಇದೆ. ಇತರ ಈ ಫಾರ್ಮ್ ಅಕೌಂಟಿಂಗ್ ಮೇಲೆ ಕ್ರಾಪ್ ಅಕೌಂಟ್ ಆಗಿರ್ಬೋದು, ಲೈಫ್ ಸ್ಟಾಕ್ ಅಕೌಂಟ್ ಆಗಿರ್ಬೋದು, ನೆಕ್ಸ್ಟ್ ಫಿಶ್ ಅಕೌಂಟ್ ಆಗಿರ್ಬೋದು, ಡೈರಿ ಅಕೌಂಟ್ ಆಗಿರ್ಬೋದು, ಪೋಲ್ಟ್ರಿ ಅಕೌಂಟ್ ಆಗಿರ್ಬೋದು.
ನೆಕ್ಸ್ಟ್ ಒನ್ ಕೆಟಲ್ ಅಕೌಂಟ್ ಆಗಿರ್ಬೋದು. ಸೊ ಇಷ್ಟೆಲ್ಲ ಬರುತ್ತೆ. ನೆಕ್ಸ್ಟ್ ಇದ್ರ ರಿಲೇಟೆಡ್ ಈ ಯೂನಿಟ್ ರಿಲೇಟೆಡ್ ನಾ ಎಲ್ಲ ಪ್ರೀವಿಯಸ್ ಇಯರ್ದಲ್ಲಿ ಕೇಳಿರುವಂಥ ಕ್ವಶನ್ಸನ್ನು ಎಲ್ಲ ಸಾಲ್ವ್ ಮಾಡಿದ್ದೀನಿ. ಸೊ ನೀವು ಪ್ಲೇಲಿಸ್ಟ್ಗೆ ವಿಸಿಟ್ ಆಗ್ರಿ. 2023 ಕ್ವಶನ್ ಪೇಪರ, 2024 ಇಯರ್ ಕ್ವಶನ್ ಪೇಪರ, 2024-25 ಇಯರ್ ಕ್ವಶನ್ ಪೇಪರ್ ಅಂತೇಳಿ ಎಲ್ಲ ಒಂದು ಸಪ್ರೇಟ್ ಆದಂಥ ಫೈನಾನ್ಷಿಯಲ್ ಅಕೌಂಟಿಂಗ್ ಒಂದು ಕ್ವಶನ್ ಪೇಪರ್ ರಿಲೇಟೆಡ್ ಕ್ಲಾಸ್ಗಳನ್ನ ಮಾಡಿದ್ದೀನಿ. ಸೊ ಅವನ್ನೆಲ್ಲ ನೀವು ನೋಡಿರಿ ಅಂದರೆ ಈಸಿಲಿ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಓಕೆ, ಸೊ ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಏನು ಮಾಡೋಣ, ಈ ಒಂದು ಕ್ವಶನನ್ನು ಸಾಲ್ವ್ ಮಾಡೋಣ. ಓಕೆ, ಸೊ ಇದು ರಾಯಲ್ಟಿ ಅಕೌಂಟ್ ಮೇಲಿದೆ. ಓಕೆ, ನಿಮ್ಮ ಕ್ಲಾಸ್ ಇಷ್ಟ ಆಗಿತ್ತಂದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಪ್ರೆಸ್ ದ ಬೆಲ್ ಐಕಾನ್. ನಮ್ಮಲ್ಲಿ ಅಪ್ಲೋಡ್ ಮಾಡುವಂಥ ಎಲ್ಲ ಕ್ಲಾಸ್ಗಳನ್ನು ಕೂಡ ನೀವು ಈಸಿಯಾಗಿ ನೋಟಿಫಿಕೇಷನ್ ಮುಖಾಂತರ ನೋಡ್ಬೋದು. ಓಕೆ, ಸೊ ಇವತ್ತೇ ಕ್ಲಾಸ್ ಮಾಡಿ ನಾನು ಇವತ್ತೇ ಅಪ್ಲೋಡ್ ಮಾಡಿ ಅಂದರೆ ಇವತ್ತೇ ನೀವು ನೋಡ್ಬೋದು. ಓಕೆ, ಒನ್ಸ್ ಅಗೇನ್ ಎಲ್ಲರಿಗೂ ಥ್ಯಾಂಕ್ ಯು ಆಲ್.